ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ನಾನ್ ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ಆಸೆ ಧಾರಾವಾಹಿಯಲ್ಲಿ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡ್ ಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪೂರ್ತಿ ವಿಡಿಯೋನ ನೋಡಿ. ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಯಾಕಂದ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ. ಸಂಚಿಕೆಯ ಶುರುವಿನಲ್ಲಿ ಮನೆಯಲ್ಲಿ ಎಲ್ರೂ ಕಾಯ್ತಾ ಇರ್ತಾರೆ ಸೂರ್ಯ ಬರ್ಲಿ ಅಂತ. ಅಷ್ಟರಲ್ಲಿ ಅಲ್ಲಿಗೆ ಮೀನಾ ಬರ್ತಾಳೆ. ಏಯ್ ಬಾರೆ, ಇಲ್ಲಿ ಈ ಮನೆ ಮಾನ ಮರ್ಯಾದೆ ಕಾಪಾಡಕ್ ಬಂದಿರೋ ಸೊಸೆ ಚೆನ್ನಾಗಿ ಸುತ್ತಾಡ್ಕೊಂಡ್ ಬಂದ, ಹಾಗೆ ಇಲ್ಲೇ ಇರು, ನಿನ್ ಗಂಡ ಬರೋವರೆಗೂ ಇಬ್ರನ್ನ ನಿಲ್ಸಿ ಆರ್ತಿ ಎತ್ತೀನಿ ಅಂತ ಶಾಂತಿ ಹೇಳ್ತಾಳೆ. ಅಮ್ಮ, ಈಗ ಯಾಕಮ್ಮ ಅದಕ್ಕೆ ಈ ರೀತಿ ಮಾತಾಡ್ತಿದ್ದೀರಾ ಅಂತ ರವಿ ಕೇಳಿದಾಗ, ಏಯ್ ಇವಳಿಂದಾನೆ ಕಣೋ ಅವನು ಜಾಲಿಯಾಗಿ ಕುಡ್ಕೊಂಡು ಓಡಾಡ್ತಿರೋದು. ಇವಳು ಯಾವತ್ತಿ ಮನೆ ಕಾಲಿಟ್ಲೋ ಅವತ್ತಿಂದ ಇನ್ಸ್ಟಾಲ್ಮೆಂಟ್ ಅಲ್ಲಿ ಸ್ವಲ್ಪನೇ ಮಾನ ಮರ್ಯಾದೆ ಎಲ್ಲ ಹೋಗ್ತಾನೇ ಇದೆ. ಈಗ ಇವಳು ಗಂಡನಿಂದ ಪೂರ್ತಿಯಾಗಿ ಹೊರಟೋಯ್ತು ಅಂತ ಶಾಂತಿ ಹೇಳಿದಾಗ, ಅತ್ತೆ ಸೂರ್ಯ ಅವ್ರು ಮಾಡಿದ ತಪ್ಪಿಗೆ ಮೀನಾ ಅವ್ರನ್ನ ಯಾಕೆ ಬೈತಾ ಇದ್ದೀರಾ ಅಂತ ಶ್ರುತಿ ಕೇಳ್ತಾಳೆ. ನಿನ್ಗೆ ಇವಳ ಬಗ್ಗೆ ಗೊತ್ತಿಲ್ಲಮ್ಮ ಶ್ರುತಿ, ಅವನನ್ನ ಈ ರೀತಿ ಬದಲಾಯಿಸಿರೋಳೆ ಇವಳು. ಒಳ್ಳೆ ಹೆಂಡತಿ ಆಗಿದ್ರೆ ಅವನನ್ನ ಕುಡಿಬೇಡ ಅಂತ ಬದಲಾಯಿಸಿರೋಳು. ಇವಳಿಗೆ ಅದೆಲ್ಲ ಬೇಡ. ಅವನನ್ನ ಅವನ ರೀತಿ ಬಿಟ್ರೆ ತಾನೇ ಇವಳು ಅನ್ಕೊಂಡಿರೋದೆಲ್ಲ ಸಾಧಿಸಕ್ಕಾಗದು ಅಂತ ಶಾಂತಿ ಹೇಳಿದಾಗ, ಮೀನಾ ಅವರೇ, ನಾನ್ ನಿಮ್ಗೆ ಮನೋಜ್ ಅವ್ರ ವಿಷಯದ ಬಗ್ಗೆ ಅವ್ರ ವಿಷಯಕ್ಕೆ ಬರ್ಬೇಡಿ ಅಂತ ಸೂರ್ಯನ ಹತ್ರ ಹೇಳಿ ಅಂತ ಹೇಳಿದಿಕ್ಕೆ ನೀವೇನ್ ಹೇಳಿದ್ರಿ? ಅವರು ತಪ್ಪು ಅನ್ಸಿದ್ದನ್ನ ಹೇಳ್ತಿದ್ದಾರೆ ಅಷ್ಟೇ ಅಂತ ಹೇಳಿದ್ರಿ. ಹಾಗಾದ್ರೆ ಈ ತಪ್ಪನ್ನ ನಾವು ಕೇಳ್ಬೋದಲ್ವಾ? ಆಮೇಲೆ ಅವರು ಜವಾಬ್ದಾರಿ ಇಲ್ದೇ ಇರೋರ್ ತರ ಅಲ್ಲ, ಸುಮ್ನೆ ಸುತ್ತೋರಲ್ಲ ಅಂತ ಹೇಳ್ತಿದ್ರಿ. ಈಗೇನು ಜವಾಬ್ದಾರಿ ಇರೋರ್ ತರ ಕೆಲ್ಸ ಮಾಡಿದಾರ ಅವರು ಅಂತ ರೋಹಿಣಿ ಕೇಳ್ತಾಳೆ. ಒಂದಿನಕ್ಕೆ 4 ಸಲನಾದ್ರೂ ನನ್ನ ಅಪ್ಪನ ಯಾಮಾರ್ಸಿದೀನಿ, ಅವಮಾನ ಪಡೋ ಹಾಗೆ ಮಾಡಿದ್ಯಾ ಅಂತ ಹೇಳ್ತಾನೆ ಇರ್ತಾನೆ. ಇವಾಗ ಯಾರಿಂದ ನಮ್ ಕುಟುಂಬದ ಮರ್ಯಾದೆ ಹೋಯ್ತು ಅಂತ ಮನೋಜ ಕೇಳಿದಾಗ, ಇವಾಗ ನಿನಗೆ ತಣ್ಣಗಾಗಿರ್ಬೇಕು ಅಲ್ವೇನೆ ನಾಜು ಕುಮಾರಿ ಅಂತ ಶಾಂತಿ ಹೇಳಿದಾಗ, ನಾನೇನ್ ಮಾಡ್ದೆ ಅತ್ತೆ ಇವಾಗ ಅಂತ ಮೀನಾ ಕೇಳ್ತಾಳೆ. ಮಾತಾಡ್ಬೇಡ, ಇದಕ್ ಮುಂಚೆ ನೈಟಲ್ಲಿ ಕುಡ್ಕೊಂಡ್ ಬಂದು ಬಾಯಿಗೆ ಬಂದಾಗ ಬಡ್ಕೊಂಡು ಹೋಗಿ ಮಲ್ಕೊಳ್ತಿದ್ದ. ನೀನ್ ಕಟ್ಕೊಂಡ್ಮೇಲೆ ಇವಾಗ ಕೆಲ್ಸ ಮಾಡೋ ಟೈಮಲ್ಲೂ ಕುಡ್ದು ಓಡಾಡ್ತಿದ್ದಾನೆ. ದೊಡ್ಡದಾಗಿ ಅಂಟಿಸ್ಕೊಂಡಿದ್ಯಲ್ಲ 500 ಹೂವಿನ ಹಾರ ಕಟ್ಟಿದ ಸೂರ್ಯನ ಹೆಂಡತಿ ಮೀನಾ ಅಂತ. ಇನ್ಮೇಲೆ ನೀನ್ ಯಾರು ಹಂಗ್ ಕರೆಯೋದಿಲ್ಲ ಕಣೆ, ಕುಡುಕನ್ ಹೆಂಡತಿ ಮೀನಾ ಅಂತಾನೆ ಕರೆಯೋದು ಅಂತ ಶಾಂತಿ ಹೇಳಿದಾಗ, ನಿಮ್ಮನ್ನು ಅಷ್ಟೇ ಅತ್ತೆ, ಕುಡುಕನ್ ಎತ್ತ ಅಮ್ಮ ಅಂತಾನೆ ಕರೀತಾರೆ ಅಂತ ಮೀನಾ ಹೇಳ್ತಾಳೆ. ಆಗ ಶಾಕಿಂದ ಎಲ್ರು ಮೀನನ್ನೇ ನೋಡ್ತಿರ್ತಾರೆ. ಏನೇ ಒಬ್ಬ ಅಂತ ಶಾಂತಿ ಮೀನಂಗೆ ಕೇಳಿದಾಗ, ಅತ್ತೆ ಅವ್ರು ಹೇಳ್ತಾ ಇರೋದ್ರಲ್ಲೂ ಲಾಜಿಕ್ ಇದೆ, ಕರೆಕ್ಟ್ ಆಗೇ ಇದೆ ಅಲ್ಲ ಅಂತ ಶ್ರುತಿ ಹೇಳ್ತಾಳೆ. ಸುಮ್ನೆ ಇರು ನೀನು ಶ್ರುತಿ ಅಂತ ರವಿ ಶ್ರುತಿಗೆ ಹೇಳ್ತಾನೆ. ಹಾಗಾದ್ರೆ ನಾನು ಹುಡುಕನ ಎತ್ತಿರೋಳೇನೆ ಅಂತ ಶಾಂತಿ ಕೇಳ್ತಾಳೆ. ಹಾಗೆ ಅಲ್ವೇ ಅತ್ತೆ ಹೇಳೋದು? ಅವ್ರು ಮಾಡಿರೋ ಕೆಲ್ಸಕ್ಕೆ ಎಲ್ರು ಒಬ್ಬೊಬ್ರಾಗಿ ನನ್ನನ್ ಕ್ವಶನ್ ಮಾಡ್ತಿದ್ದೀರಾ. ಅವ್ರ ಈ ರೀತಿ ಇರೋದಕ್ಕೆ ನೀವೇ ಕಾರಣ ಅತ್ತೆ ಅಂತ ಮೀನಾ ಹೇಳಿದಾಗ, ಏನು ನಾನು ಹೇಳಿದ್ರ ಅವನಿಗೆ ಹೋಗಿ ಬಾರಲ್ಲಿ ಕುಡ್ಕೊಂಡ್ ಬಾ ಅಂತ ಶಾಂತಿ ಹೇಳಿದಾಗ, ಅವ್ರನ್ನ ನನ್ನಿಂದ ಬದಲಾಯಿಸೋದಕ್ಕೆ ಆಗೋದಿಲ್ಲ ಅಂತ ಪ್ರಶ್ನೆ ಮಾಡ್ತಿದ್ದೀರಾ ಅಲ್ವಾ? ನನಗೂ ಅವ್ರಿಗೂ ಮದ್ವೆ ಆಗಿ ಇನ್ನೂ 1 ವರ್ಷನೂ ಆಗಿಲ್ಲ, ಆದ್ರೆ ನೀವು ಹುಟ್ಟಾಗಿಂದ ಬೆಳೆಸ್ತಾನೆ ಇದ್ದೀರಾ. ಒಳ್ಳೇದನ್ನ ಹೇಳ್ಕೊಟ್ಟು ಬೆಳೆಸ್ಬೋದಿತ್ತಲ್ವಾ ಅಂತ ಮೀನಾ ಶಾಂತಿನ ಪ್ರಶ್ನೆ ಮಾಡ್ತಾಳೆ. ನಾನ್ ಬೆಳೆಸಿದ 2 ಮಕ್ಳು ಬಂಗಾರದಂಗಿದ್ದಾರೆ ನೋಡು, ನಾನ್ ಬೆಳೆಸಿರೋದ್ರಲ್ಲಿ ಯಾವ ಕೊರತೆನೂ ಇಲ್ಲ. ಇವ್ರಮ್ಮ ಬೆಳೆಸಿರೋದಕ್ಕೆ ಅವನು ಆ ರೀತಿ ಇರೋದು ಅಂತ ರಂಗನಾಥ್ ಅವ್ರನ್ನ ತೋರಿಸ್ಕೊಂಡು ಶಾಂತಿ ಹೇಳ್ತಾಳೆ. ಆಗ ಬಾಯಿ ಮುಚ್ಕೊಂಡಿರೆ, ನೀನ್ ಮಾತಾಡಬೇಡ, ನೀನ್ ಮಾತಾಡೋದ್ರಿಂದಾನೇ ಕಣೆ ಅವನ್ ಆ ರೀತಿ ಆಗಿದ್ದು. ಅವ್ನ್ ಮಾಡಿರೋದಿಕ್ಕೆ ಮೀನಿಂಗ್ ಯಾಕೆ ಹೇಳ್ತಾ ಇದ್ಯಾ ಅಂತ ರಂಗನಾಥ್ ಅವರು ಕೋಪದಲ್ಲಿ ಕೇಳ್ತಾರೆ. ಅವಳು ಹೇಳಿದ್ದನ್ನೆಲ್ಲ ನೀವು ಕೇಳಿಸ್ಕೊಂಡ್ರಿ ತಾನೆ? ಅವಳು ಗಂಡ ಕುಡ್ಕ ಆಗೋದಿಕ್ಕೆ ನಾನೇ ಕಾರಣ ಅಂತಾಳೆ, ನೀವು ಬೆಳೆಸಿರೋ ರೀತಿ ಸರಿ ಇಲ್ಲ ಅಂತಾಳೆ ಅಂತ ಶಾಂತಿ ಹೇಳಿದಾಗ, ಮೀನಾ ಅವ್ರೆ, ಅತ್ತಿನ ನೀವು ತಪ್ಪು ಅನ್ನೋದು ಸರಿನಾ? ನಿಮ್ ಕಡೆಯಿಂದಾನೇ ತಪ್ಪಾಗಿರೋದು. ಈಗ ಮನೋಜ್ ಏನಾದ್ರೂ ಚಿಕ್ಕದಾಗಿ ತಪ್ಪು ಮಾಡಿದ್ರೆ ನಾನು ಬೈತೀನಿ ಅವ್ರಿಗೆ, ಅದಾದ್ಮೇಲೆ ಅವರು ಆ ರೀತಿ ಮಾಡೋದಿಲ್ಲ. ಆದ್ರೆ ನೀವು ಸೂರ್ಯ ಅವರು ಮಾಡೋದನ್ನ ತಪ್ಪು ಅಂತ ಕ್ವೆಶ್ಚನ್ ಮಾಡೋದೇ ಇಲ್ಲ. ಅವ್ರು ಮಾಡೋದನ್ನೆಲ್ಲ ನೀವು ಸರಿ ಅಂತ ಸಪೋರ್ಟ್ ಮಾಡ್ತೀರಾ, ಅದಕ್ಕೆ ಇವತ್ತು ಈ ಪರಿಸ್ಥಿತಿ ಬಂದಿರೋದು ಅಂತ ರೋಹಿಣಿ ಹೇಳಿದಾಗ, ಊರಲ್ಲಿರೋ ಎಲ್ರೂ ಫೋನ್ ಮಾಡಿ ದುಃಖನ ವಿಚಾರಿಸ್ತಿದ್ದಾರೆ ಅಂತ ಶಾಂತಿ ಹೇಳ್ಬೇಕಾದ್ರೆ ಶಾಂತಿಗೆ ಕಾಲ್ ಬರುತ್ತೆ. ಏನಮ್ಮ ಇದು, ನಿಮ್ಮಮ್ಮ ನನಗ್ ಫೋನ್ ಮಾಡ್ತಿದ್ದಾರೆ ಅಂತ ಶಾಂತಿ ಕೇಳಿದಾಗ, ಗೊತ್ತಿಲ್ಲ ಅತ್ತೆ ಯಾಕೆ ಅಂತ ಶ್ರುತಿ ಹೇಳ್ತಾಳೆ. ಖಂಡಿತ
ಇದ್ರ ಬಗ್ಗೆನೇ ಕೇಳೋದಕ್ಕೆ ಫೋನ್ ಮಾಡ್ತಿದ್ದಾರೆ. ಈಗ ನಾನು ಅವ್ರ ಹತ್ರ ಹೇಗೆ ಮಾತಾಡಲಿ ಅಂತ ಶಾಂತಿ ಭಯದಲ್ಲಿ ಹೇಳಬೇಕಾದ್ರೆ, ನನ್ನ ಮಮ್ಮಿನೇ ಅಲ್ವಾ, ಪರವಾಗಿಲ್ಲ ಅತ್ತೆ, ಕಾಲ್ ಅಟೆಂಡ್ ಮಾಡಿ ಮಾತಾಡಿ ಅಂತ ಶ್ರುತಿ ಸ್ಪೀಕರ್ನ ಆನ್ ಮಾಡ್ತಾಳೆ. ಕಾಲ್ ರಿಸೀವ್ ಮಾಡಿದಾಗ, ಬೀಗ್ರೆ ಏನ್ ಬೀಗ್ರೆ ಅಂತ ಶಾಂತಿ ಕೇಳಿದಾಗ, ನಿಮ್ ಮನೆ ಮುಂದೆ ವಿಡಿಯೋ ಮಾಡೋರೆಲ್ಲ ಬಂದಿರ್ಬೇಕಲ್ವಾ ಅಂತ ಶೀಲಾ ಕೇಳ್ತಾಳೆ. ವಿಡಿಯೋ ಮಾಡೋರಾ? ಆತರ ಯಾರು ಬಂದಿಲ್ಲ ಬೀಗ್ರೆ ಅಂತ ಶಾಂತಿ ಹೇಳಿದಾಗ, ಹಾ ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತಾರೆ, ಯಾಕಂದ್ರೆ ಈಗ ನಿಮ್ಮನೆಯವ್ರ ಸಾಧನೆನ ಎಲ್ರು ಹೊಗಳ್ತಿದಾರಲ್ವಾ ಅಂತ ಶೀಲಾ ಹೇಳಿದಾಗ, ಅದು ಬೀಗ್ರೆ ಅಂತ ಶಾಂತಿ ರಾಗ ಹೇಳ್ತಿರ್ತಾಳೆ. ಒಳ್ಳೇದಾಯ್ತು ಬೀಗ್ರೆ, ನಮ್ಗೆ ಈ ರೀತಿ ಒಬ್ಬ ಮಗ ಇಲ್ಲ, ಅದ್ ಹೇಗೆ ಈ ರೀತಿಯೆಲ್ಲ ಅವಮಾನನೆಲ್ಲ ಸಹಿಸ್ಕೋತಿದ್ದೀರಾ ಅಂತ ಶೀಲಾ ಹೇಳಿದಾಗ, ಶಾಂತಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ಸುಮ್ನೆ ನಿಂತಿರ್ತಾಳೆ. ನಿಮ್ ಮಗ ಈ ರೀತಿ ಮಾಡೋದ್ರಲ್ಲಿ ಯಾವ ಆಶ್ಚರ್ಯನೂ ಇಲ್ಲ, ಯಾಕಂದ್ರೆ ಶ್ರುತಿ ಅವ್ರ ಅಪ್ಪನೇ ಹೊಡೆದೇವನಲ್ವಾ ಅವನು. ಅವತ್ ಹೊಡೆದಾಗ ಅಳಿಯಂದ್ರು ಅಪ್ಪ ನ್ಯಾಯ ಮಾತಾಡಿದ್ರು. ಈಗ ನಿಮ್ ಮಗ ಮಾಡಿರೋ ಕೆಲ್ಸಕ್ಕೆ ಏನ್ ಹೇಳ್ತೀರಾ ಬೀಗ್ರೆ? ಅವತ್ತು ಫಂಕ್ಷನ್ ನಲ್ಲಿ ಅವನಿಂದ ನಮ್ಗ ಅವಮಾನ ಆಯ್ತು, ಇವತ್ತು ಅವನ್ ಮಾಡಿರೋ ಕೆಲ್ಸಕ್ಕೆ ನಿಮ್ಗೆ ಅವಮಾನ ಆಗ್ತಿದೆ. ಇಂಥ ಮಗನ್ನ ಅದೇಂಗ್ ಮನೇಲಿ ಇಟ್ಕೊಂಡಿದಿರೋ, ಇಂಥವನಿರೋ ಮನೇಲಿ ನನ್ ಮಗಳು ಇರೋದೇ ನನಗ್ ಭಯ ಆಗ್ತಿದೆ. ನನ್ ಗಂಡ ಅವತ್ತು ಅವನ್ನ ಕುಡ್ಕ ಅಂತ ಹೇಳಿದ್ದಕ್ಕೆ ತಾನೇ ಹೊಡೆದಿದ್ದು, ಇವಾಗ ಇಡೀ ಊರೇ ಅದನ್ನೇ ಅಲ್ವಾ ಹೇಳ್ತಾ ಇರೋದು ಬೀಗ್ರೆ. ಕುಡುಕನ್ನ ಹೆತ್ತಿದ್ದೀರಾ ಅಂತ ನಿಮ್ಗೆ ಹೇಳಿ ಏನ್ ಪ್ರಯೋಜನ? ನಿಮ್ ಸೊಸೆ ಅವನು ನೀನು ಕೇಳೋದಿಲ್ಲ ಅನ್ಸುತ್ತೆ, ಆ ಹುಡುಗಿನೂ ಅವನಿಗೆ ಹೇಳ್ ಮಾಡಿಸ್ದಂಗಿದ್ದಾಳೆ ಅಂತ ಶೀಲಾ ಹೇಳ್ಬೇಕಾದ್ರೆ, ಶಾಂತಿ ಕೈಯಿಂದ ಶ್ರುತಿ ಮೊಬೈಲ್ನ ಕಿತ್ಕೋತಾಳೆ. ಮಮ್ಮಿ ಏನ್ ಮಾತಾಡ್ತಿದೀಯಾ ನೀನು ಅಂತ ಶ್ರುತಿ ಕೇಳಿದಾಗ, ಅದಲ್ಲ ಶ್ರುತಿ ಅಂತ ಶೀಲಾ ಹೇಳ್ತಾಳೆ. ಆಗ ಶ್ರುತಿ, ತುಂಬಾನೇ ಸಮಸ್ಯೆಗಳು ನಡೀತಿದೆ ಇಲ್ಲಿ ಆಲ್ರೆಡಿ, ಎಲ್ರೂ ಟೆನ್ಷನ್ ಅಲ್ಲಿದ್ದಾರೆ, ನೀನ್ ಬೇರೆ ಈ ರೀತಿಯೆಲ್ಲ ಮಾತಾಡ್ಬೇಡ. ಕುಡ್ಕೊಂಡ್ ಬಂದಿರೋರು ಸೂರ್ಯ ಅವರು, ನೀನೇನು ಅತ್ತೆ ಕುಡ್ಕೊಂಡ್ ಬಂದಿದ್ದಾರೆ ಅನ್ನೋ ರೀತಿ ಮಾತಾಡ್ತಿದ್ಯಲ್ಲ, ಫೋನ್ ಇಡು ಮಮ್ಮಿ ಅಂತ ಕೋಪದಲ್ಲಿ ಶ್ರುತಿ ಫೋನ್ನ ಕಟ್ ಮಾಡ್ತಾಳೆ. ಶೀಲಾ ಹೇಳಿದ ಮಾತನ್ನ ಕೇಳಿ ಶಾಂತಿ ತುಂಬಾ ಬೇಜಾರ್ ಮಾಡ್ಕೊಂಡು ಅಳ್ತಿರ್ತಾಳೆ. ಆಗ ಮನೋಜ ಮತ್ತೆ ರೋಹಿಣಿ ಇಬ್ರು ಶಾಂತಿ ಹತ್ರ ಬಂದು, ಅಮ್ಮ ಯಾಕ ಮಾಡ್ತಿದ್ಯಾ ನೀನು ಅಂತ ಕೇಳ್ತಾನೆ. ಬೇರೆ ಏನ್ ಮಾಡ್ಲು, ಅವ್ರು ಹೇಳೋದನ್ನ ಕೇಳಿಸ್ಕೊಂಡೆ ಅಲ್ವಾ, ಇನ್ಮೇಲೆ ಬೀಗ್ರು ಹೇಗೋ ನಮ್ಗಳಿಗೆ ಮರ್ಯಾದೆ ಕೊಡ್ತಾರೆ, ಒಬ್ಬ ಕೆಲ್ಸಕ್ ಬಾರದೇ ಇರೋನ್ನ ಜನ್ಮ ಕೊಟ್ಟಿದ್ದಕ್ಕೆ ಒಳ್ಳೆ ಹೆಸರು ತಂದ್ಕೊಟ್ಟ ನನ್ಗೆ ಅಂತ ಶಾಂತಿ ಅಳ್ಬೇಕಾದ್ರೆ, ಅಮ್ಮ ಅಳ್ಬೇಡಮ್ಮ ಅಂತ ಮನೋಜ ರವಿ ಇಬ್ರು ಸಮಾಧಾನ ಮಾಡ್ತಾರೆ. ಈ ಕಡೆ ಮನೆಗೆ ಸೂರ್ಯ ಆಟೋದಲ್ಲಿ ಬಂದು ಇಳಿತಾನೆ. ಅಯ್ಯೋ ಇದೆಲ್ಲ ಎಲ್ಲಿಂದ ವಿಡಿಯೋ ತೆಗೆದ್ರು ಗೊತ್ತಾಗ್ತಾನೆ ಇಲ್ವಲ್ಲ, ಬೇಕು ಅಂತಾನೆ ನನ್ನನ್ನ ಸಿಕ್ಕಾಕ್ಸಿದಾರಲ್ಲ, ಒಂದು ಅರ್ಥ ಆಗ್ತಿಲ್ಲ ಅಂತ ಒಬ್ಬೊಬ್ನೇ ಮಾತಾಡ್ಕೊಂಡು ಒಳಗಡೆ ಬರ್ತಿರ್ತಾನೆ. ಈ ಕಡೆ ಮೀನಾ ಅಳ್ತಾ ಇರ್ತಾಳೆ. ಅಲ್ಲಿಗೆ ಶ್ರುತಿ ಮತ್ತೆ ರವಿ ಇಬ್ರು ಬಂದು, ಅಳ್ಬೇಡಿ ಅತ್ತಿಗೆ ಅಂತ ಹೇಳಿದಾಗ, ಅವ್ರು ಮಾಡಿರೋ ತಪ್ಪಿಗೆ ನೀವ್ಯಾಕೆ ಅಳ್ತಿದ್ದೀರಾ ಅಂತ ಶ್ರುತಿ ಕೇಳ್ತಾಳೆ. ಅವರು ಮೊದ್ಲಿನ ತರ ಇಲ್ಲ, ಬದ್ಲಾಗಿದ್ದಾರೆ ಅಂತ ಅನ್ಕೊಂಡೆ, ಆದ್ರೆ ಈ ರೀತಿ ಕುಡಿಯೋದಕ್ಕೆ ಶುರು ಮಾಡಿದ್ದಾರೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಅದ್ ನೆನ್ಸ್ಕೊಂಡ್ರೆ ನನ್ನಿಂದ ತಡ್ಕೊಳಕ್ ಆಗ್ತಿಲ್ಲ, ಕಷ್ಟ ಆಗ್ತಿದೆ ಮನ್ಸಿಗೆ ಅಂತ ಮೀನಾ ಅಳ್ತಾ ಇರ್ತಾಳೆ. ಈ ಕಡೆ ನಡೆದಿರೋದನ್ನೆಲ್ಲ ಯಾಕೆ ನಡೀತು ಅಂತ ಯೋಚನೆ ಮಾಡ್ಕೊಂಡು ಸೂರ್ಯ ಮನೆ ಒಳಗಡೆ ಬರ್ತಾನೆ. ಅಲ್ಲಿ ಶಾಂತಿ ಕೂಪದಿಂದ ಕುತ್ಕೊಂಡಿರ್ತಾಳೆ. ರಂಗನಾಥ್ ಅವರು ಟೆನ್ಷನ್ ಅಲ್ಲಿ ಓಡಾಡ್ತಿರ್ತಾರೆ. ಅಪ್ಪ ಅಪ್ಪ ಇವತ್ ದಿನಾನೇ ಸರಿ ಇಲ್ಲಪ್ಪೋ, ಏನಾಯ್ತು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಏನಾಯ್ತು ಗೊತ್ತಾ ಅಪ್ಪ, ನನ್ ಕಾರ್ನ ಪೊಲೀಸವರು ಎತ್ಕೊಂಡು ಹೋದ್ರಪ್ಪ ಅಂತ ಸೂರ್ಯ ರಂಗನಾಥ್ ಅವ್ರಿಗೆ ಹೇಳ್ಬೇಕಾದ್ರೆ, ಕುಡ್ಕನ್ ಕಾರ್ನ ಪೊಲೀಸವ್ರು ಎತ್ಕೊಂಡೋಗ್ದೆ ಇನ್ನೇನ್ ಮಾಡ್ತಾರೋ ಅಂತ ಶಾಂತಿ ಕೇಳ್ತಾಳೆ. ನೀನ್ ಮೂವಿನ ಆಲ್ರೆಡಿ ಟಿವಿಲ್ ಹಾಕಾಯ್ತು, ಎಲ್ರು ನೋಡಾಯ್ತು ಅಂತ ಮನೋಜ ಹೇಳ್ತಾನೆ. ಸೂರ್ಯ ಅವ್ರೆ, ನೀವು ಅದ್ರಲ್ಲಿ ತುಂಬಾ ನ್ಯಾಚುರಲ್ ಆಗಿ ಆಕ್ಟಿಂಗ್ ಮಾಡಿದೀರಾ, ಈಗ ನೀವೇ ಟ್ರೆಂಡಿಂಗ್, ನಿಮ್ಮನ್ನ ಫಾಲೋ ಮಾಡೋದಕ್ಕೆ ತುಂಬಾ ಫಾಲೋವರ್ಸ್ ಬರ್ತಾರೆ ಅಂತ ರೋಹಿಣಿ ಸೂರ್ಯನ ಕಾಲೆಳಿತಾಳೆ. ಹೌದು, ಇದಕ್ಕೆ ಕುಡುಕ್ರ ಸಂಘ ಅಂತ ಹೆಸರಿಟ್ಬಿಡ್ಬೇಡಣ ಅಂತ ಮನೋಜ ಹೀಯಾಳಿಸ್ತಾನೆ. ಆಗ ಸೂರ್ಯ, ಏ ಪೆಂಗ್ಯ, ನಾನು ಆಲ್ರೆಡಿ ಸಿಕ್ಕಾಪಟ್ಟೆ ಟೆನ್ಷನ್ ಅಲ್ಲಿದ್ದೀನಿ, ಸುಮ್ನಿದ್ರೆ ಸರಿ ಅಂತ ಹೇಳ್ತಾನೆ. ಅಪ್ಪ ಇವತ್ತೇನಾಯ್ತು ಅಂತ ಗೊತ್ತಾ ಅಪ್ಪ ಅಂತ ಸೂರ್ಯ ರಂಗನಾಥ್ ಅವ್ರಿಗೆ ಹೇಳಿದಾಗ, ಅದೇನಪ್ಪ ಇಡೀ ಊರೇ ನೋಡ್ತಲ್ಲ, ತುಂಬಾ ಹೆಮ್ಮೆ ಆಗ್ತಿದೆ ಅಂತ ರಂಗನಾಥ್ ಅವರು ಹೇಳ್ತಾರೆ. ಅಪ್ಪ ಅಂತ ಸೂರ್ಯ ಆಶ್ಚರ್ಯದಲ್ಲಿ ನೋಡ್ತಾನೆ. ನನ್ ಮಗ ಸೂರ್ಯ ಕೋಪಿಷ್ಟ, ಆದ್ರೆ ಯಾರಿಗೂ ಕೆಟ್ಟದನ್ನ ಬಯಸ್ತವನಲ್ಲ, ನನ್ ಮರ್ಯಾದೆ ಹೋಗೋ ತರ ಅವನ್ ಯಾವತ್ತೂ ಮಾಡೋದಿಲ್ಲ ಅಂತ ಎಲ್ರತ್ರ ಹೇಳ್ತಿರ್ತೀನಿ. ಇವತ್ತು ನನ್ ಮುಖಕ್ಕೆ ಬಸಿ ಬೆಳೆದ್ಬಿಟ್ಟಿಯಲ್ಲೋ ಅಂತ ರಂಗನಾಥ್ ಅವರು ನೋವಲ್ಲಿ ಹೇಳ್ತಾರೆ. ಅಪ್ಪ ಇಲ್ಲಪ್ಪ, ನಾನು ಅಂತವನಲ್ಲಪ್ಪ, ನಾನು ಆ ರೀತಿ ಮಾಡಿಲ್ಲಪ್ಪ ಅಂತ ಸೂರ್ಯ ಹೇಳಿದಾಗ, ನನ್ನನ್ನು ಆ ರೀತಿ ಕರಿಬೇಡ, ನನಗೆ ಕಷ್ಟ ಆಗ್ತಿದೆ ಅಂತ ರಂಗನಾಥ್ ಅವರು ಹೇಳ್ತಾರೆ. ಅಪ್ಪ ಅಂತ ಸೂರ್ಯ ಕರೆದಾಗ, ಕುಡಿಬೇಡ ಕಣು ಅಂತ 1000 ಸಲ ಹೇಳಿದೆ, ತಲೆ ಚಚ್ಕೊಂಡ್ ಹೇಳಿದೆ, ಕೆಲ್ಸ ಮಾಡೋ ಟೈಮಲ್ಲೂ ಕುಡಿತೀಯ, ನೀನ್ ಅಷ್ಟು ಮಟ್ಟಕ್ಕೆ ಕುಡಿಯೋದನ್ನೇ ಮುಖ್ಯ ಏನೋ ನಿನಗೆ? ನಮ್ ಬೀಗರು ಇವತ್ತು ಫೋನ್ ಮಾಡಿ ಕೇಳ್ತಿದ್ದಾರೆ,
ಅವ್ರಿಗೆ ಉತ್ತರ ಕೊಡಕ್ಕಾಗ್ತಿಲ್ಲ. ಎಲ್ರು ತಲೆ ತಗ್ಸಿ ನಿಂತಿದ್ದೀವಿ ಅಂತ ರಂಗನಾಥ್ ಅವ್ರು ಹೇಳಿದಾಗ, ಅಪ್ಪ ಇಲ್ಲಪ್ಪ ನಾನೇನು ತಪ್ಪು ಮಾಡಿಲ್ಲಪ್ಪ ಅಂತ ಸೂರ್ಯ ಅಳ್ತಾ ಹೇಳ್ತಾನೆ. ಅದೇ ನೀನ್ ಪಿಕ್ಚರ್ ನೋಡಾಯ್ತಲ್ಲೋ, ಏನೋ ಇನ್ನು ಓವರ್ ಆಗಿ ಆಡ್ತಿದ್ಯಾ ಅಂತ ಮನೋಜ ಕೇಳ್ತಾನೆ. ನಾನೇನು ಮಾಡಿಲ್ಲ ಅಂತ ಹೇಳ್ದೆ ತಾನೆ ಅಂತ ಮನೋಜಂಗೆ ಹೊಡೆಯೋದಕ್ಕೆ ಹೋಗ್ತಾನೆ ಸೂರ್ಯ. ಆಗ ರಂಗನಾಥ್ ಅವರು ಸೂರ್ಯನ ಎಳೆದ್ಕೊಂಡು, ಕುಡಿಯೋದಲ್ದಿರ ರೌಡಿ ತರ ಬೇರೆ ಆಡ್ತೀಯಾ ಅಂತ ಹೊಡೆಯೋದಕ್ಕೆ ಕೈ ಎತ್ತಾರೆ. ಇನ್ನೇನು ಹೊಡೆದೇ ಬಿಟ್ರೇನೋ ಅಂತ ಎಲ್ರು ಅವ್ರನ್ನ ನೋಡ್ಬೇಕಾದ್ರೆ ಮೀನಾಳನ್ನ ನೋಡಿ ರಂಗನಾಥ್ ಅವರು ಹಾಗೆ ಹೊಡಿದೆ ಸುಮ್ನಾಗ್ಬಿಡ್ತಾರೆ. ಅದನ್ನ ನೋಡಿ ಸೂರ್ಯ ತುಂಬಾ ನೊಂದ್ಕೊಳ್ತಾನೆ. ಯಾಕ್ರಿ ಎತ್ತಿರೋ ಕೈನ ಹಾಗೆ ಇಳಿಸ್ಬಿಟ್ರಿ, ಹೊಡಿಬೇಕಿತ್ತು ತಾನೆ, ಅವತ್ತೇ ನೀವು ಹೊಡೆದಿದ್ರೆ ಅವನು ಆ ರೀತಿ ಆಗ್ತಿದ್ನಾ ಅಂತ ಶಾಂತಿ ಕೇಳ್ತಾಳೆ. ಕರೆಕ್ಟ್ ಅಪ್ಪ, ಯಾಕಪ್ಪ ಎತ್ತಿರೋ ಕೈನ ಹಾಗೆ ಇಳಿಸ್ಬಿಟ್ಟೆ, ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿಯಲ್ಲಪ್ಪ, ನೀನೇ ಅಲ್ವಪ್ಪ ಹೇಳಿದ್ದು ಯಾವ ಕೆಲ್ಸ ಮಾಡಿದ್ರು ಪೂರ್ತಿಯಾಗಿ ಮಾಡ್ಬೇಕು ಅಂತ, ಯಾಕಪ್ಪ ಹೊಡಿಲಿಲ್ಲ, ಹೊಡಿಯಪ್ಪ ನಂಗೆ ಹೊಡಿಬೇಕು ಅಂತ ಅನಿಸ್ತಲ್ಲಪ್ಪ, ಹೊಡಿಯಪ್ಪ ಹೊಡಿ ಚೆನ್ನಾಗಿ ಹೊಡಿಯಪ್ಪ ಅಂತ ರಂಗನಾಥ್ ಅವ್ರ ಕೈನ ತಗೊಂಡು ಸೂರ್ಯನೇ ಅವನ ಕೆನ್ನೆಗೆ ಹೊಡ್ಕೋತಾನೆ. ಬಿಡ ಅಂತ ಕೈನ ವಾಪಸ್ ಕಿತ್ಕೋತಾರೆ ರಂಗನಾಥ್ ಅವರು. ಅಪ್ಪ ಸತ್ಯವಾಗ್ಲೂ ನಾನೇನ್ ತಪ್ಪು ಮಾಡಿಲ್ಲಪ್ಪ, ಕುಡ್ದಿಲ್ಲಪ್ಪ ಅಂತ ಸೂರ್ಯ ಹೇಳಿದಾಗ, ಹಾಗಿದ್ರೆ ಬಾರಿಗೆ ಯಾಕೆ ಹೋಗಿದ್ದೆ, ದೇವ್ರ ಕೈ ಮುಗಿಯೋದಕ್ಕ? ಈಗ್ಲೂ ನೋಡಪ್ಪ ಹೇಗೆ ಎಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡ್ತಿದ್ದಾನೆ ಅಪ್ಪ, ನನ್ನನ್ನ ಪ್ರಶ್ನೆ ಮಾಡ್ತಿದ್ದಾನೆ ಅಪ್ಪ ಅಂತ ಮನೋಜ ಹೇಳಿದಾಗ, ಅಪ್ಪ ಇವನಂತವನೇ ನನ್ನನ್ನು ಪ್ರಶ್ನೆ ಮಾಡ್ತಿದ್ದಾನೆ ನೋಡಪ್ಪ, ಅಪ್ಪ ನೀನ್ ಬಿಡಪ್ಪ, ನೀ ನಂಬಪ್ಪ, ಸತ್ಯವಾಗ್ಲೂ ಕುಡ್ದಿಲ್ಲಪ್ಪ, ಇಲ್ಲಿ ನೋಡು ನಾನು ಸ್ಟ್ರೈಟಾಗಿ ನಿಂತ್ಕೊಂಡಿದ್ದೀನಿ, ಮತ್ತೆ ನೋಡು ಟೈಟಾಗಿ ನಡ್ಕೊಂಡು ಹೋಗ್ತೀನಿ ಕ್ಲೀನಾಗಿ, ನೋಡಪ್ಪ ಸ್ಟಡಿಯಾಗಿ ನಿಂತ್ಕೊಂಡಿದ್ದೀನಿ ನೋಡಪ್ಪ ಅಂತ ಸೂರ್ಯ ಹೇಳಿದಾಗ, ಅಪ್ಪ ಇವನ್ ಮತ್ತಲ್ಲಿ ಈ ರೀತಿಯೆಲ್ಲ ನಡ್ಕೊಳ್ತಿದ್ದಾನಪ್ಪ ಅಂತ ಮನೋಜ ಹೇಳ್ತಾನೆ. ಪೆಂಗ್ಯಾ ನಾನು ಕುಡ್ದಿಲ್ಲ, ಸುಮ್ನೆ ನಿಂತ್ಕೊಳ ನೀನು ಅಂತ ಸೂರ್ಯ ಹೇಳ್ತಾನೆ. ಅವನ್ ಮೇಲೆ ಯಾವ್ದೇ ರೀತಿ ಸ್ಮೆಲ್ ಇಲ್ಲ ಕಣೋ ಅಂತ ರವಿ ಹೇಳ್ತಾನೆ. ಕುಡ್ದಿಲ್ವಾ? ಕೆಲವು ಎಣ್ಣೆಗಳು ಸ್ಮೆಲ್ ಬರಲ್ಲ ಕಣೋ, ಕುಡಿದು ಸ್ಮೆಲ್ ಬರದೇ ಇರ್ಲಿ ಅಂತ ಏನಾದ್ರೂ ತಿಂದಿರ್ಬೋದು, ಕುಡಿದಿರನೇ ಪೊಲೀಸವ್ರ ಗಾಡಿ ಎತ್ತಕೊಂಡು ಹೋದ್ರಾ ಅಂತ ಮನೋಜ ಕೇಳ್ತಾನೆ. ಸೂರ್ಯ ಅವ್ರೆ, ನೀವು ಬರೀ ಕೋಪ ಮಾಡ್ಕೋತೀರಾ ಅಂತ ಅನ್ಕೊಂಡಿದ್ದೆ, ಆದ್ರೆ ವರ್ಕ್ ಟೈಮಲ್ಲಿ ರೆಸ್ಪಾನ್ಸಿಬಿಲಿಟಿ ಇಲ್ದಿರ ಕುಡಿದು ಕಸ್ಟಮರ್ಸ್ನ ಕೂರ್ಸ್ಕೊಂಡು ಹೋಗ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಇದರಿಂದಾಗಿ ರೋಡಲ್ಲಿ ಹೋಗೋರ್ಗೆ ಅಲ್ವಾ ತೊಂದ್ರೆ ಅಂತ ಶ್ರುತಿ ಹೇಳ್ತಾಳೆ. ಅದೆಲ್ಲ ಅವನು ಏನಮ್ಮ ಯೋಚನೆ ಮಾಡ್ತಾನೆ, ಅವ್ನು ಚೆನ್ನಾಗಿ ಕುಡಿದು ಬಂದು ಗಲಾಟೆ ಮಾಡೋದು ಅಷ್ಟೇ ಅವನಿಗೆ ಗೊತ್ತಿರೋದು, ಅವನಿಗೆ ಅವನ ಬಗ್ಗೆ ಮಾತ್ರ ಚಿಂತೆ, ಅದಕ್ಕೆ ತಕ್ಕನಾಗ ಒಬ್ಳು ಸಿಕ್ಕಿದಾಳೆ ಅಂತ ಶಾಂತಿ ಹೇಳ್ಬೇಕಾದ್ರೆ ಸೂರ್ಯ ಬಂದು ಮೀನನ್ ಕೈ ಹಿಡ್ಕೊಂಡು, ಮೀನಾ ಮೀನೇಶ್ವರಿ ನಿಜವಾಗ್ಲೂ ಕುಡ್ದಿಲ್ಲಮ್ಮ, ನಾನು ನಂಬು ಮೀನಾ, ನಿಜವಾಗ್ಲೂ ಕುಡ್ದಿಲ್ಲ ಮೀನಾ ಅಂತ ಸೂರ್ಯ ಹೇಳ್ಬೇಕಾದ್ರೆ ಮೀನಾ ತನ್ನ ಕೈನ ಬಿಡಿಸ್ಕೊಂಡು ಮುಖನ ಆ ಕಡೆ ತಿರುಗಿಸ್ಕೋತಾಳೆ. ಎಲ್ರು ನಾನು ಕುಡ್ದಿದ್ದೀನಿ ಅಂತಾನೆ ಅನ್ಕೊಂಡಿದಿರಲ್ಲ, ಬೇರೆಯವರೆಲ್ಲ ಹೋಗ್ಲಿ, ಅಪ್ಪ ನೀನ್ ನನ್ನ ಅನ್ಬೋದಿಲ್ವಪ್ಪ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಸೂರ್ಯ ಅವ್ರೆ ನೀವು ಹೇಳೋದನ್ನೆಲ್ಲ ಮುಟ್ಟಾಳ್ರು ಬೇಕಾದ್ರೆ ನಂಬೋದು, ಆದ್ರೆ ವಿಡಿಯೋ ಜೊತೆ ಸಿಕ್ಕಾಕೊಂಡಿದ್ದೀರಾ ಅಂತ ರೋಹಿಣಿ ಹೇಳಿದಾಗ, ಅದೇ ಕೈಯಲ್ಲಿ ಬಾಟಲ್ ಹಿಡ್ಕೊಂಡು ಓಡಾಡ್ತಿದ್ಯಲ್ಲ, ಮನೆ ಮರ್ಯಾದೆಯೆಲ್ಲ ತೆಗೆದು ಈ ರೀತಿ ಮಾತಾಡ್ತಾ ನಿಂತಿದ್ಯಲ್ಲ ಅಂತ ಮನೋಜ ಹೇಳಿದಾಗ, ನಿಲ್ಸಲೇ ಪೆಂಗ್ಯಾ, 27 ಲಕ್ಷ ತಗೊಂಡು ಮದ್ವೆ ಮಂಟಪದಿಂದನೇ ಓಡೋದ್ಯಲ್ಲೋ, ಆಗ ಹೋಗ್ದೇ ಇರೋ ಮಾನ ಇವಾಗ ಹೋಯ್ತೇನೋ ಅಂತ ಸೂರ್ಯ ಮನೋಜನ್ನ ಕೇಳ್ತಾನೆ. ಸಾಕು ಸೂರ್ಯ ಅವ್ರೆ, ಸುಮ್ನೆ ಹೇಳಿದ್ದನ್ನೇ ಹೇಳ್ತಾ ಇರ್ಬೇಡಿ, ಅದು ನಡೆದೋಗಿರೋ ಕತೆ, ನೀವು ಮಾಡಿರೋ ತಪ್ಪಿಗೆ ಸರಿಯಾಗಿ ಉತ್ತರ ಕೊಡದೆ ಇವ್ರ ಬಗ್ಗೆ ಹೇಳಿ ಸಂಭಾಳಿಸಕ್ ನೋಡಬೇಡಿ ಅಂತ ರೋಹಿಣಿ ಕೇಳ್ತಾಳೆ. ಪೌಡ್ರಮ್ಮ, ನಾನ್ ಹೇಳ್ತಾ ಇದ್ದೀನಲ್ಲ ನಾನೇನ್ ತಪ್ಪು ಮಾಡಿಲ್ಲ ಅಂತ ಸೂರ್ಯ ಕಿರ್ಚ್ಕೊಂಡು ಹೇಳ್ಬೇಕಾದ್ರೆ, ಸಾಕು ಯಾರು ಏನು ಮಾತಾಡ್ಬೇಡಿ, ಮಕ್ಕಳನ್ನ ಹೆತ್ತು ಹೊತ್ತು ಸಾಕಿ ಕಡೆಗಾಲದಲ್ಲಿ ನೆಮ್ಮದಿಯಾಗಿ ಬಾಳ್ಬೇಕು ಅನ್ನೋದು ಎಲ್ಲ ಹೆತ್ತಿರೋರು ಆಸೆ ಪಡ್ತಾರೆ, ಆದ್ರೆ ನಾನ್ ತುಂಬಾ ನಂಬಿರೋನೆ ನನ್ ನೆಮ್ಮದಿನ ಹಾಳು ಮಾಡ್ಬಿಟ್ಟ, ಎಲ್ರೂ ಅವ್ರವ್ರಿಗೆ ಇಷ್ಟ ಬಂದಂಗಿರಿ ಅಂತ ಹೇಳಿ ರಂಗನಾಥ್ ಅವರು ಹೋಗ್ಬೇಕಾದ್ರೆ ಸೂರ್ಯ ಹೋಗಿ ಕೈ ಹಿಡ್ಕೊಂತಾನೆ. ಬಿಡೋ ಅಂತ ಕೈನ ಕಿತ್ತಾಕಿ ಅಲ್ಲಿಂದ ರಂಗನಾಥ್ ಅವರು ಹೊರಟೋಗ್ತಾರೆ. ನಿಜವಾಗ್ಲೂ ನಾನು ಕುಡ್ದಿಲ್ಲ, ಎಲ್ರು ನನ್ನ ನಂಬಿ, ಹೌದು ನಾನು ಕುಡಿಯೋನೆ, ಆದ್ರೆ ಡ್ಯೂಟಿ ಟೈಮಲ್ಲಿ ಕುಡಿದು ಕಸ್ಟಮರ್ನ ಕೂರಿಸ್ಕೊಂಡು ಯಾವತ್ತೂ ಹೋಗಲ್ಲ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಸಾಕು ಕಣೋ, ಅದೇ ಅಪ್ಪನೇ ನಿನ್ನೆ ನಂಬ್ಲಿಲ್ವಲ್ಲ, ಮತ್ತ್ಯಾಕೋ ಆಕ್ಟಿಂಗ್ ಮಾಡ್ತಾ ಇದ್ಯಾ ಅಂತ ಮನೋಜ ಕೇಳ್ತಾನೆ. ಬೇರೆಯವ್ರ ವಿಷಯದಲ್ಲಿ ಎಲ್ಲ ಬಂದು ಚೆನ್ನಾಗಿ ಪ್ರಶ್ನೆ ಕೇಳ್ತೀರಾ, ಈಗ ನೀವು ಮಾಡಿರೋ ತಪ್ಪಿಗೆ ಯಾರ್ ನ್ಯಾಯ ಕೇಳ್ತಾರೆ? ಇವ್ರನ್ನ ಅಣ್ಣ ಅಂತ ನೀವ್ ಯಾವತ್ತಾದ್ರೂ ಯೋಚನೆ ಮಾಡಿಲ್ಲ, ಅಣ್ಣನೋ ಪ್ರೀತಿ ಇಲ್ಲ ನಿಮ್ಗೆ, ಯಾರೋ ಕಮಿಷನ್ ಕೊಡ್ತಾರೆ ಅಂತ ನಾವು ತಗೊಳ್ಬೇಕಾಗಿದ್ ಕಾರಣ ಅವತ್ತು ಬೇರೆಯವ್ರಿಗೆ ಕೊಡ್ಸಿದ್ರಿ, ಅದೇ ಕಾಸಲ್ಲಿ ಚೆನ್ನಾಗಿ ಕುಡಿದ್ರ ಈಗ ಇಡೀ ಊರಿನವ್ರ ಮುಂದೆನೆ ಸಿಕ್ಕಾಕೊಂಡಿದ್ದೀರಾ ಅಲ್ವಾ, ಇನ್ಮೇಲೆ ನಮ್ಮನ್ ಪ್ರಶ್ನೆ ಮಾಡೋ ಕೆಲಸ ಮಾಡಬೇಡಿ, ಬಾ ಮನೋಜ್ ಅಂತ ಅಲ್ಲಿಂದ ರೋಹಿಣಿ ಹೋಗ್ತಾಳೆ. ಸೂರ್ಯ ರವಿ ಹತ್ರ ಬಂದು,
ಏ ರವಿ, ನಿನಗೆ ನನ್ನ ಬಗ್ಗೆ ಗೊತ್ತಿಲ್ವೇನೋ? ನಿಜವಾಗ್ಲೂ ಕುಡ್ದಿಲ್ಲ ಕಣೋ, ನೀನಾದ್ರೆ ನಾನು ನಂಬೋ. ನಿನ್ನ ನಂಬಲ್ವಾ ನನ್ನನ್ನು ನೀನು ಅಂತ ಸೂರ್ಯ ಕೇಳಿದಾಗ, ನೋಡು ಸೂರ್ಯ, ನೀನು ಕುಡಿಯೋದು ನಿನ್ನ ಪರ್ಸ್ನಲ್ ವಿಷಯ, ಆದರೆ ಇದನ್ನ ಪಬ್ಲಿಕ್ ಆಗಿ ಮಾಡಿ ಓಡಾಡಿದ್ರೆ ಅದು ಮನೇಲಿರೋರು ಎಲ್ರಿಗೂ ತೊಂದರೆ ತಾನೆ. ನಾವೆಲ್ರಿಗೂ ಉತ್ತರ ಕೊಡ್ಬೇಕಲ್ವೇನೋ, ಇನ್ಮೇಲಾದ್ರೂ ಇದ್ರ ಬಗ್ಗೆ ಹುಷಾರಾಗಿರು ಅಂತ ರವಿ ಹೇಳಿ ಹೊರಗಡೆ ಹೋಗ್ತಾನೆ. ನೀನ್ ಹೇಳಿ ಏನ್ ಪ್ರಯೋಜನ ಇಲ್ಲ, ನೀನ್ ಸಿಕ್ಕಿರೋಳೆ ಇರೋದೇ ಹಾಗೆ. ನೀವಿಬ್ರು ಇರೋವರೆಗೂ ಈ ಮನೇಲಿ ನೆಮ್ಮದಿ ಅನ್ನೋದೇ ಇರೋದಿಲ್ಲ. ಇಲ್ಲಿರೋರ್ಗುನು ಬದುಕೋ ಕಷ್ಟ ಆಗುತ್ತೆ. ನೀವಾಗೆ ಇಲ್ಲಿಂದ ಹೊರಟೋಗಿ ತಕ್ಷಣನೇ ಅಪ್ಪನ್ ಕರ್ಕೊಂಡ್ ಹೋಗ್ತೀನಿ ಅಂತ ಹಠ ಹಿಡಿಬೇಡ. ಯಾಕಂದ್ರೆ ಅವ್ರಿಗೆ ಇರೋ ಕೋಪದಲ್ಲಿ ನಿಮ್ ಮುಖ ನೋಡಕ್ಕೂ ಅವ್ರಿಗೆ ಇಷ್ಟ ಇಲ್ಲ. ಇಬ್ರು ಮರ್ಯಾದೆಯಾಗಿ ಆಚೆ ಹೊರಟೋಗಿ ಅಷ್ಟೇ ನಾ ಹೇಳೋದು ಅಂತ ಶಾಂತಿ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಈ ಕಡೆ ಮೀನನು ಅಡಿಗೆ ಮನೆಗೆ ಹೊರಟೋಗ್ತಾಳೆ. ಆಗ ಅವಳ ಹಿಂದೆನೆ ಸೂರ್ಯನು ಬರ್ತಾನೆ. ಮೀನಾ, ನೀನ್ ನೋಡು ಮೀನಾ, ನಿನ್ನ ನಂಬೋದಿಲ್ವಾ ಮೀನಾ? ನನ್ನ ನೋಡೋದಿಲ್ವಾ? ಈ ಕಡೆ ನೋಡು ಮೀನಾ, ನನ್ನ ಅಪ್ಪ ನನ್ನನ್ನ ನಂಬೋದಿಲ್ಲ ಅನ್ನೋದನ್ನ ನನ್ನಿಂದ ತಡ್ಕೊಳಕ್ ಆಗ್ತಿಲ್ಲ. ನೀನು ನನ್ನ ನಂಬೋದಿಲ್ಲ ಅಂತಿದ್ಯಾ ಅಂತ ಸೂರ್ಯ ಹೇಳಿದಾಗ, ಏನು ನಂಬೇಕು? ನೀವು ಕುಡಿಯೋದ್ರಲ್ಲಿ ಕುಡಿಯೋದಕ್ ಬರೋದೇ ಇಲ್ಲ ಅಂತ ನಂಬೇಕಾ? ಹೌದು ಅಂತ ಮೀನಾ ಹೇಳಿದಾಗ, ಮೀನಾ ಹೌದು, ನಾನು ಕುಡಿಬೋದು, ಆದ್ರೆ ಕುಡ್ಕ ಅಲ್ಲ, ಪ್ಲೀಸ್ ಮೀನಾ ಅಂತ ಸೂರ್ಯ ಹೇಳಿದಾಗ, ಈ ಎರಡಕ್ಕೂ ಏನಂತ ದೊಡ್ಡ ವ್ಯತ್ಯಾಸ ಏನಿಲ್ಲ ಬಿಡಿ ಅಂತ ಮೀನಾ ಹೇಳ್ತಾಳೆ. ಮೀನಾ, ನನ್ ಬಗ್ಗೆ ನಿನಗೆ ಗೊತ್ತಿಲ್ವಾ? ನಾನು ಸತ್ಯವಾಗ್ಲೂ ಕುಡ್ದಿಲ್ಲ ಅಂತ ಹೇಳ್ತಾ ಇದ್ದೀನಿ ಅಲ್ವಾ ಅಂತ ಸೂರ್ಯ ಹೇಳಿದಾಗ, ಕುಡಿದೀರಾ? ನಿಮ್ಮಲ್ಲಿ ಏನ್ರಿ ಅಲ್ಲಿ ಬಾರಲ್ಲಿ ಏನ್ರಿ ಕೆಲಸ ಇತ್ತು ಅಂತ ಮೀನಾ ಕೇಳ್ತಾಳೆ. ಅಲ್ಲಿ ಒಂದು ಟ್ರಿಪ್ ಬಂದಿತ್ತಮ್ಮ ಅಂತ ಸೂರ್ಯ ಹೇಳಿದಾಗ, ಓಹೋ, ಬಾರಲ್ಲಿ ಟ್ರಿಪ್ ಬಂದಿತ್ತಾ? ಕಾರ್ ತಗೊಂಡು ಹೋಗಿ ಒಳಗಡೆನೆ ನಿಲ್ಸಿದ್ರೇನೋ? ನಿಮ್ಗೇನು ಗೊತ್ತಿಲ್ಲ, ಕಾರ್ ತಗೊಂಡ್ ಬಂದು ನಿಮ್ಮನ್ನ ಗೊತ್ತಿಲ್ದಿರೋ ಹಾಗೆ ಕೂರಿಸ್ಕೊಂಡು ಹೋದ್ರು ಅಲ್ವಾ? ನಿಮ್ಗೆ ಹೇಳಿ ಏನ್ ಪ್ರಯೋಜನ ಇಲ್ಲ. ನೀವು ಬದ್ಲಾಗ್ತೀರಾ ಅಂತ ಅನ್ಕೊಂಡಿದ್ನಲ್ಲ, ಅದು ನನ್ ತಪ್ಪು. ಮದ್ವೆ ಮುಂಚಿಂದನೂ ನಾನ್ ನಿಮ್ಮನ್ನ ನೋಡ್ತಾನೆ ಇದ್ದೀನಿ, ಎಲ್ಲಾ ವಿಷಯದಲ್ಲೂ ಬದ್ಲಾಗಿದ್ದೀರಾ. ಆದ್ರೆ ಕುಡಿಯೋದು ಇದುವರೆಗೂ ಬದ್ಲಾಗ್ಲಿಲ್ಲ. ಈಗ ಕುಡ್ದು ಹೋಗಿ ಒಳ್ಳೆ ಹೆಸರು ತಂದಿದ್ದೀರಾ ಅಲ್ವಾ? ಇವಾಗ ನಿಮ್ಮಮ್ಮನೂ ಒಳ್ಳೆ ಹೆಸರಿಟ್ಟಿದ್ದಾರೆ ನನ್ಗೆ, ಕುಡುಕನ ಹೆಂಡತಿ ಅಂತ. ಅದ್ರ ಬಗ್ಗೆ ಎಲ್ಲ ನೀವ್ಯಾಕೆ ಯೋಚನೆ ಮಾಡ್ತೀರಾ? ನಿಮಗ್ ಬೇಕು ಅನ್ನಿಸ್ತಾ ಕುಡಿತೀರಾ, ಯಾರೂ ನಿಮಗ್ ಪ್ರಶ್ನೆ ಮಾಡಬಾರ್ದು. ಈಗ ನಿಮ್ಮನ್ನ ಯಾರು ಕೇಳೋದು ಇಲ್ಲ. ನಮ್ಮನೇಲೂ ನಿಮ್ಮನೇಲೂ ಎರಡು ಕಡೆ ಅವಮಾನ ಆಗೋದು ನನಗ್ ತಾನೇ. ಅದ್ರ ಬಗ್ಗೆ ಎಲ್ಲ ನಿಮ್ ಚಿಂತೆನೇ ಇಲ್ವಲ್ಲ, ನಿಮ್ ಇಷ್ಟ ಬಂದಂಗಿರಿ ಅಂತ ಮೀನಾ ಹೇಳ್ತಾಳೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.